ದೇವದಾಸಿ ಪದ್ಧತಿ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದ ತನ್ನದೇ ಆದ ಪರಿಣಾಮ ಬೀರೈತಿ, ಅದು ಯಾವ ರೀತಿಯಾಗಿ ಸಮಾಜಕ್ಕೆ ಎಷ್ಟು ಮಾರಕವಾಗಿತ್ತು ಎಂಬುದರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಭಾರತೀಯ ಸಮಾಜದಲ್ಲಿ ದೇವದಾಸಿ ಪದ್ಧತಿಯು ಅತ್ಯಂತ ಮತ್ತು ಯಾವ ರೀತಿಯಾದ ಈ ಪದ್ಧತಿಯಿಂದ ಮಹಿಳೆಯರು ತಮ್ಮ ವ್ಯಕ್ತಿ ಗೌರವ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಷ್ಟು ರೀತಿಯಾಗಿ ಸಮಸ್ಯೆಗಳನ್ನು ಅನುಭವಿಸಿದರು, ಅದರಿಂದ ಅವರ ಸಾಮಾಜಿಕವಾಗಿ ಸಮುದಾಯದಲ್ಲಿ ಅವರನ್ನು ನೋಡುವ ರೀತಿ ಯಾವ ಥರ ಇತ್ತು, ಈ ಪದ್ಧತಿಯಿಂದ ಏನೆಲ್ಲ ಬೆಳವಣಿಗೆಗಳು ಕಂಡವು ಎನ್ನುವುದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಮುಖ್ಯವಾಗಿ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ದೇವದಾಸಿ ಪದ್ಧತಿ ಉಗಮ ಅಂದರೆ ಈ ದೇವದಾಸಿ ಪದ್ಧತಿ ಉಗಮವಾಗಕ್ಕೆ ಮುಖ್ಯ ಕಾರಣ ಏನಂದ್ರೆ, ಅಂದಿನ ರಾಜರು ಏನು ನಮ್ಮ ಹಿಂದಿನ ಸಮಾಜ ಹೇಗಿತ್ತು, ಅಂದಿನ ರಾಜರು ತಮ್ಮ ಮನರಂಜನೆಗೋಸ್ಕರ ತಮ್ಮ ಆ ಸಮಾಜದಾಗ ಏನೋ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಅಂದ್ರೆ ಈ ಸಾಮಾಜಿಕ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಮುಖ್ಯವಾಗಿ ಈ ತಳ ಸಮುದಾಯದ ಅಂದರೆ ಯಾರು ಸಮಾಜದಿಂದ ದೂರಲ್ಪಟ್ಟ ಸಮಾಜದ ಒಂದು ವರ್ಗಗಳಿಂದ ಆ ಮಹಿಳೆಯರನ್ನು ದೇವರಿಗೆ ಸಮರ್ಪಿತರಾಗಿ ಅಥವಾ ಈ ಸಮಾಜಕ್ಕೆ ಅಥವಾ ಸಾಮ್ರಾಜ್ಯಕ್ಕೆ ಸಮರ್ಪಿತಳಾಗಿ ಇದ್ದಾಳೆ ಅಂತಂದು ಅವಳನ್ನು ಘೋಷಣೆ ಮಾಡಿ ಅವಳನ್ನು ಒಂದು ವೃತ್ತಿಯಾಗಿ ಒಂದು ದೇವರ ಸೇವೆಗೆನಾಕಿ ಬದ್ಧಳಾಗಿರಬೇಕೆಂಬ ಕಾನೂನನ್ನು ಅಂದಿನ ಸರ್ಕಾರಗಳು ಅಂದಿನ ರಾಜ ಮಹಾರಾಜರು ಮಾಡಿದರು. ಇದು ಕಾಲಕ್ರಮೇಣ ಬದಲಾವಣೆಯಾಗಿ ಈ ಪದ್ಧತಿ ವೇಶ್ಯಾವಾಟಿಕೆಗೆ ಅಡಿಪಾಯ ಆಯಿತು. ವೇಶ್ಯಾವಾಟಿಕೆಯಿಂದ ಮಹಿಳೆಯರನ್ನು ಈ ಮುಂದಿನ ಸಮುದಾಯಗಳು ಬೆಳವಣಿಗೆ ಹೊಂದಿಸಿದವು. ದೇವದಾಸಿ ಪದ್ಧತಿ ಬರ್ಬೇಕಂದ್ರೆ ಮುಖ್ಯ ಕಾರಣ ಏನಂದ್ರೆ, ದೇವದಾಸಿ ಪದ್ಧತಿ ಇರಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಪದ್ಧತಿ ಏನು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯ, ಅತ್ಯಂತ ತಳ್ಳಲ್ಪಟ್ಟ ಸಮುದಾಯ ಏನು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೂ ಕೆಲವು ಸಮುದಾಯಗಳಲ್ಲಿ ಈ ಪದ್ಧತಿ ಅಂದಿನ ಸಮಾಜದಲ್ಲಿ ಇನ್ನೂ ರೂಢಿಯಲ್ಲಿತ್ತು. ಆದರೆ 1986ರ ಯಾವುದು ದೇವದಾಸಿ ನಿರ್ಮೂಲನೆ ಕಾಯ್ದೆ ಬಂತಲ್ಲ, ನಿರ್ಮೂಲನೆ ಕಾಯ್ದೆ ಹಿಂದೆ ಈ ದೇವದಾಸಿಯರು ಇನ್ನೂ ಪ್ರಸ್ತುತವಾಗಿ ಕರ್ನಾಟಕದಾಗ ಬದುಕ್ಯಾರ. ಅವರು ಸಮುದಾಯ ಎಷ್ಟೈತೆ ಅಂದ್ರೆ, ಇದೇನು ಮಾಜಿ ದೇವದಾಸಿಯರ ಸಮುದಾಯ ಎಷ್ಟೈತೆ ಅಂದ್ರೆ ಕರ್ನಾಟಕದಾಗ ಸುಮಾರು 40,000ಕ್ಕಿಂತ ಅಧಿಕ ಮಾಜಿ ದೇವದಾಸಿಯರು ಅದಾರಂತಂದು ಕೆಲವು ಇತ್ತೀಚಿನ ವರದಿಗಳು ಹೇಳ್ಯಾವು. ಈ ದೇವದಾಸಿ ಪದ್ಧತಿ ಚಾಲ್ತಿಗೆ ಬರೋಕ್ಕೆ ಕಾರಣಗಳು ಸಾಮಾಜಿಕ, ರಾಜಕೀಯ, ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳ ಅವರ ಏನು ವ್ಯಕ್ತಿ ಬೆಳವಣಿಗೆ ಆಗದೇ ಇರಬಹುದು. ಅಂದ್ರೆ ಕೆಲವು ಶಿಕ್ಷಣದಿಂದ ವಂಚಿತರಾಗಿದ್ದು ಈ ವೃತ್ತಿ ಕೇವಲ ವೃತ್ತಿಯಾಗಿರದೆ ಒಂದು ರಾಜಕೀಯ ಮನೋಬಲವನ್ನೇ ವೃದ್ಧಿಸುತ್ತಾ. ಮತ್ತು ಕೆಲವರಲ್ಲಿ ದೈವಭಕ್ತಿ ಅನ್ನೋದು ಅವರವರ ತಾವು ಏನು ನಡೆದು ಬಂದು ಸಂಪ್ರದಾಯ ಇರ್ತೈತಿ, ಆ ಸಂಪ್ರದಾಯಕ್ಕೆ ಕಟುಬದ್ಧರ ಸಮುದಾಯಗಳು ದೈವಭಕ್ತಿಗೆ ಒಳಗಾಗಿರ್ತಾವೆ. ಅಂದ್ರೆ ವಂಶ ಪಾರಂಪರ್ಯವಾಗಿ ನಮ್ಮ ತಂದೆ ತಾಯಿಗಳು ಇದನ್ನು ಪಾಲನೆ ಮಾಡ್ಕೊಂಡು ಬಂದಾರ, ಆದರೆ ನಾವು ಇದನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು ಅನ್ನೋ ಪದ್ಧತಿಯಿಂದ ಅವರು ಈ ಪದ್ಧತಿಗೆ ತಳ್ಳಲ್ಪಡ್ತಾರೆ. ಆದರೆ ಇದನ್ನೇ ನಂಬಿಕೆಗಳನ್ನೇ ದೈವಿಕ ನಂಬಿಕೆಗಳನ್ನೇ ಬಂಡವಾಳ ಮಾಡಿಕೊಂಡರು ಕೆಲವು ಸಂಪ್ರದಾಯಸ್ಥ ಕುಟುಂಬಸ್ಥರು, ಕೆಲವು ಮೇಲ್ವರ್ಗದ ಸಮುದಾಯದ ಹಿರಿಯ ಸದಸ್ಯರಿರ್ತಾರಲ್ಲ, ಸಂಪ್ರದಾಯಗಳನ್ನು ಅವರವರ ನಂಬಿಕೆಗಳನ್ನೇ ಬಂಡವಾಳವಾಗಿ ಮಾಡ್ಕೊಂಡ್ರು. ಈ ಥರ ಮಾಡ್ಯಾರ, ನಿಮ್ಮ ಹಿರಿಯರು ಈ ಥರ ಇದ್ದರು, ಈ ಥರ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ರು, ನೀವು ಇದನ್ನು ಮುಂದುವರಿಸ್ಕೊಂಡು ಬರ್ರಿ ಅಂತಂದು ಅವರು ಕಟ್ಟುಬದ್ಧವಾದ ಕೆಲವು ಅವರು ಅನುಸರಿಸಿದ ಮಾರ್ಗ ಮತ್ತು ಈ ಥರ ವಂಶ ಪಾರಂಪರ್ಯವಾಗಿಯೇ ಮಾಡ್ಕೊಂಡು ಬಂದಿದ್ದಾರೆ, ನೀವು ಮಾಡ್ಕೊಂಡು ಹೋಗಬೇಕು ಅನ್ನೋ ಅವರ ಕಾನೂನುಗಳು ಮತ್ತು ಅಂಗವಿಕಲತೆಯೇ ಕಾರಣ ಆಗುತ್ತದೆ. ಯಾವ ಥರ ಅಂದ್ರೆ, ಕೆಲವು ಏನು ತಳ ಸಮುದಾಯದಲ್ಲಿ ಹುಟ್ಟಿದಂಥ ಅಂಗವಿಕಲೆಯಿಂದ ಹುಟ್ಟಿದಂಥ ಮಹಿಳೆಯರು ತಮ್ಮ ಜೀವನ ಮತ್ತು ಅವರು ಇನ್ನೂ ಮುಂದೆ ಯಾರನ್ನು ಮದುವೆ ಆಗಬೇಕು ಅನ್ನೋ ಪ್ರಶ್ನೆ ಬಂದಾಗ ತಂದೆ ತಾಯಿಗಳು
ಮಹಿಳೆಯರನ್ನು ಬಿಟ್ಟು ಅಂಗವಿಕಲ ಮಹಿಳೆಯರನ್ನು ಬಿಟ್ಟು ಉಳಿದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡ್ತಿದ್ರು. ಆದರೆ ಅಂಗವಿಕಲತೆ ಇರುವ ಮಹಿಳೆಗೆ ಏನು ಧಾರ್ಮಿಕವಾಗಿ ಅವಳನ್ನು ತಳ್ಳಲ್ಪಡುವುದು ಮತ್ತು ಅವಳ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದು, ಧಾರ್ಮಿಕವಾಗಿ ಆಕೆ ಏನು ಅಂಗವಿಕಲ ಅದಾಳ, ಏನೂ ದುಡಿಲಿಕ್ಕೆ ಆಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅವಳನ್ನು ಈ ದೇವದಾಸಿ ಪದ್ಧತಿಗೆ ಒಳಪಡಿಸ್ತಿದ್ರು. ಮತ್ತು ಕೆಲವು ಸೌಂದರ್ಯದ ಕೊರತೆ ಇರ್ಬೋದು, ಕೆಲವು ಮಹಿಳೆಯರಲ್ಲಿ ಅವರು ಬಾಹ್ಯವಾಗಿ ಸೌಂದರ್ಯವಾಗಿ ಕಾಣದೇ ಇರುವುದು ಮತ್ತು ಅವಳನ್ನು ಒಂದು ಯಾವ ಥರ ಅವಳನ್ನು ಒಂದು ವೇಶ್ಯಾವಾಟಿಕೆ ಅಥವಾ ಏನು ದೇವದಾಸಿ ಪದ್ಧತಿಗೆ ಅವಳನ್ನು ಬಲವಂತವಾಗಿ ತಂದೆ ತಾಯಿಗಳು ದುಡ್ತಿದ್ರು. ಕೆಳ ಸಮುದಾಯದ ಈ ಪದ್ಧತಿ ಕೇವಲ ಮಾತ್ರ ತಳ ಸಮುದಾಯ ಯಾವುದು ಅಥವಾ ತಳ ಸಮುದಾಯದ ವರ್ಗಗಳಲ್ಲೇ ಮಾತ್ರ ಕಂಡುಬರ್ತದೆ. ಆದರೆ ಈ ಪದ್ಧತಿ ಮೇಲ್ವರ್ಗ ಅಂದರೆ ಏನು ಸಾಮಾಜಿಕವಾಗಿ ನಾವು ಉನ್ನತವಾಗಿದ್ದೇವೆ ಎಂಬ ಕಾರಣಕ್ಕೆ ಹಮ್ಮಿನಿಂದ ಮೆರೆಯುತ್ತಿದ್ದ ಸಮುದಾಯಗಳಲ್ಲಿ ಈ ಪದ್ಧತಿ ಜೀವಂತವಾಗಿಲ್ಲ. ಆದರೆ ಯಾವುದೇ ಎಲ್ಲ ರೀತಿಯಾಗಿ ಅಸಮಾನ ತಾರತಮ್ಯಕ್ಕೆ ಒಳಗಾದ ಸಮುದಾಯಗಳಲ್ಲೇ ಈ ಪದ್ಧತಿಯು ಜೀವಂತವಾಗೈತಿ, ಇನ್ನೂವರೆಗೂ ಜೀವಂತವಾಗೈತಿ. ಈ ದೇವದಾಸಿ ಪದ್ಧತಿಯಿಂದ ಸಮಾಜಕ್ಕೆ ಆದಂಥ ಪರಿಣಾಮಗಳೇನು, ಅದ್ರ ಬಗ್ಗೆ ಜಾತಿಯಿಂದ ತಾರತಮ್ಯವನ್ನು ಅನುಭವಿಸಿದರು. ಜಾತಿಯಿಂದ ಅವರು ತಳ ಸಮುದಾಯವಾಗಿರೋದ್ರಿಂದ ತಾರತಮ್ಯ ಅಂದರೆ ಡಿಸ್ಕ್ರಿಮಿನೇಷನ್, ಈ ಕೆಲವು ತಾರತಮ್ಯ ಭಾವನೆಗಳು ಜನರಲ್ಲಿ ಉದ್ಭವ ಆದವು. ಮಹಿಳೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಯಿತು. ಮಹಿಳೆಯರಿಗಿರುವಂಥ ಹಕ್ಕುಗಳು ಇಲ್ಲಿ ಅವರವರ ಸ್ವತಂತ್ರ ಉಲ್ಲಂಘನೆ ಆಯಿತು. ಏನು ತಾನು ಇನ್ನೊಬ್ಬರ ಮನೆಗೆ ಮದುವೆಯಾಗಿ ಹೋಗಿ ನನಗೂ ಹೆಂಡರು ಮಕ್ಕಳು ಅಂದರೆ ಗಂಡರನ್ನ ಮದುವೆ ಆಗಬೇಕು, ನನಗೆ ಎಲ್ಲ ರೀತಿಯಾದ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ರಾಜಕೀಯ ಸಾಮಾಜಿಕ ಸ್ವಾತಂತ್ರ್ಯ ನನಗೂ ಇರಬೇಕು ಅನ್ನೋ ಹಕ್ಕುಗಳನ್ನು ಕಸಿದುಕೊಳ್ತು ಈ ಪದ್ಧತಿ. ಮತ್ತು ತನ್ನ ಆತ್ಮಗೌರವಕ್ಕೆ ಮಹಿಳೆ ತನ್ನ ಆತ್ಮಗೌರವಕ್ಕೆ ಧಕ್ಕೆ ಉಂಟಾಯಿತು. ಕೆಲವು ಯಾವ ಥರ ಅಂದ್ರೆ ಮಹಿಳೆಗೆ ತಾನು ಒಂದು ಸಮಾಜದಾಗ ನಾನು ಒಂದು ಶ್ರೇಷ್ಠ ಅನ್ನೋ ಭಾವನೆಯನ್ನು ಹೋಗಲಾಡಿಸೇ ಬಿಟ್ಟಿದ್ದು ಈ ದೇವದಾಸಿ ಪದ್ಧತಿ. ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೋಬೇಕನ್ನೋ ಮಹಿಳೆಗೆ ಈ ಬಲವಾದ ಪೆಟ್ಟು ಕೊಡ್ತಿದ್ದು. ಮತ್ತು ಅಲ್ಲಿ ದೇವದಾಸಿ ಪದ್ಧತಿಯಿಂದ ಹುಟ್ಟಿದಂಥ ಮಕ್ಕಳಿಗೆ ಅಂದರೆ ದೇವದಾಸಿ ಪದ್ಧತಿಯನ್ನು ಅನುಸರಿಸಿದಂಥ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಅನೇಕ ತೊಂದರೆಗಳಾದವು. ಅಂದರೆ ಪಿತೃತ್ವದ ಹಕ್ಕುಗಳನ್ನು ಕಸಿದುಕೊಳ್ಳಲಾಯಿತು. ಅವರ ಶೈಕ್ಷಣಿಕ ಹಕ್ಕುಗಳಲ್ಲಿ ತಂದೆ ಕಾಲಮ್ ಅಂದರೆ ಮಹಿಳೆ ತಾಯಿ ಕಾಲಮ್ ಮುಖ್ಯ, ಆದರೆ ತಂದೆ ಕಾಲಮ್ನಲ್ಲಿ ತಂದೆ ಯಾರು ಎಂಬ ಪ್ರಶ್ನೆ ಉದ್ಭವ ಆದಾಗ ಸಮಾಜ ಅವರನ್ನು ನೋಡುವ ದೃಷ್ಟಿ ಬದಲಾವಣೆ ಆಯಿತು. ಅಲ್ಲಿ ತಾರತಮ್ಯ, ಏನು ತಂದೆ ಇರಲಾರ ಹುಟ್ಟಿದಂಥ ಮಗು ಇವನು ದೇವದಾಸಿ ಮಗ ಎಂಬ ಭಾವನೆಯೊಂದು ಪಟ್ಟ ಬಂತು ಇಲ್ಲಿ. ಮತ್ತು ಅವರನ್ನು ಈಗೇನು ತಂದೆ ಇಲ್ಲದ ಸಮಾಜ ಯಾವ ಥರ ನೋಡುತ್ತಾ ಅನ್ನೋದು ಸಮಾಜದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಸಮಾಜ ತಂದೆ ಇಲ್ಲದ ಮಕ್ಕಳನ್ನು ಯಾವ ಥರ ನೋಡುತ್ತಾ ಮತ್ತು ಗಂಡನಿಲ್ಲದ ಹೆಂಡತಿಯನ್ನು ತಾಯಿಯನ್ನು ಯಾವ ಥರ ಸಮಾಜ ನೋಡುತ್ತಾ, ಇದರಿಂದ ಅವರಲ್ಲಿ ಆಗುವಂಥ ಮಾನಸಿಕ ವೇದನೆಗಳು ಯಾವ ಥರ ಪರಿಣಾಮ ಬೀರ್ತಾವು. ಮತ್ತು ಇಲ್ಲಿ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಾ. ಮಾನವ ಹಕ್ಕುಗಳು ಅವರವರ ಸ್ವಾತಂತ್ರ್ಯ, ಮಹಿಳೆಗೆ ಮತ್ತು ಪುರುಷರಿಗೆ ಇರುವಂಥ ಹಕ್ಕುಗಳನ್ನು ಕಸಿದುಕೊಳ್ತೈತಿ ಮತ್ತು ಮಕ್ಕಳ ಹಕ್ಕುಗಳನ್ನು ಕಸಿದುಕೊಳ್ತೈತಿ ಈ ಒಂದು ಪದ್ಧತಿ. ಸರ್ಕಾರಗಳು ಕಾಲಕ್ರಮೇಣ ಕೆಲವು ಪದ್ಧತಿಗಳನ್ನು ಜಾರಿಗೆ ತರ್ತಾವು. ಆದ್ರೆ ಪದ್ಧತಿಗಳನ್ನು ನಿಷೇಧ ಮಾಡಬೇಕು, ಇದು ಸರಿಯಲ್ಲ, ಸಮಾಜದಾಗ ಇದು ಕೆಟ್ಟ ಅನಿಷ್ಟ ಪದ್ಧತಿಗಳಂತಂದು ಕೆಲವು ಕಾಯ್ದೆಗಳನ್ನು ತರ್ತೈತಿ. ಹಿಂದೆ ಮೈಸೂರು ಸಾಮ್ರಾಜ್ಯ ಸ್ವತಂತ್ರ ನಂತರ ಮೈಸೂರು ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಮೈಸೂರು ಸಾಮ್ರಾಜ್ಯದಲ್ಲಿ ಈ ದೇವದಾಸಿ ಪದ್ಧತಿ ನಿಷೇಧವಿತ್ತು. ಹಾಗೆ ಕೆಲವು ಸಾಮ್ರಾಜ್ಯಗಳು ಸಹ ಈ ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದವು. ಆದರೆ ಆಧುನಿಕ ಭಾರತದಲ್ಲಿ ಮೈಸೂರು ಸಾಮ್ರಾಜ್ಯದ ಒಡೆಯರು ಈ ದೇವದಾಸಿ ಪದ್ಧತಿಗೆ ಸಂಪೂರ್ಣವಾಗಿ ನಿಷೇಧ ಮಾಡಿದರು. ಅವರ ಏನು ಮೈಸೂರು ಪ್ರೆಸಿಡೆನ್ಸಿ ಜಿಲ್ಲೆಗಳಿದ್ವಲ್ಲ, ಆ ಜಿಲ್ಲೆಯಲ್ಲಿ ಈ ಮೈಸೂರು ರಾಜ್ಯಕ್ಕೆ ಒಳಪಟ್ಟಿರುವ ಜಿಲ್ಲೆಗಳಲ್ಲಿ ಈ ದೇವದಾಸಿ ಪದ್ಧತಿ ನಿಷೇಧವಿತ್ತು. ಕಾಲಾನಂತರ 1982ರಲ್ಲಿ ದೇವದಾಸಿ ಸಂಪೂರ್ಣ ನಿಷೇಧ ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತರ್ತೈತಿ. ಆದರೆ ಈ ಕಾಯ್ದೆ ಜಾರಿಗಾಗಿದ್ದು 1984ರಲ್ಲಿ. ಮತ್ತು ಕಾಲಕ್ರಮೇಣ ಕೆಲವು ಪುನರುಕ್ತಿ ಅವರಿಗೆ
ಅವರದೇ ಆದ ಹಕ್ಕುಗಳನ್ನು ಕೊಡುವುದು ಮತ್ತು ಪಿತೃತ್ವದ ಹಕ್ಕುಗಳನ್ನು ಕೊಡುವುದು. ಪಿತೃತ್ವ ಹಕ್ಕು, ದೇವದಾಸಿ ಮಹಿಳೆ, ಯಾವ ದೇವದಾಸಿ ಮಹಿಳೆ ತಾನು ತನ್ನ ಹೇಳದೆ ಮತ್ತು ಅಥವಾ ಅವರು ಇವು ತಂದೆ ಅಂತಂದು ಐಡೆಂಟಿಫೈ ಮಾಡದೆ ತನ್ನನ್ನು ತಾನು ಹಿಂದುಳಿದಾಗಿ ಹೇಳ್ಕೊಳ್ಳೋದ್ರಿಂದ ದೇವದಾಸಿ ಮಹಿಳೆಯರಿಗೆ ಮಹಿಳೆಯರ ಮಕ್ಕಳು ಅಂದರೆ ಪಿತೃತ್ವ ಹಕ್ಕನ್ನು ನೀಡೈತಿ. ಇದೇ ತಂದೆ ನನ್ನ ಜೈವಿಕವಾಗಿ ಇದೇ ತಂದೆ ಅಂತಂದು ಗುರುತಿಸಿಕೊಳ್ಳುವ ಹಕ್ಕನ್ನು 2025ರ ಕಾಯ್ದೆ ಕರ್ನಾಟಕ ಸರ್ಕಾರ ತಂದಂಥ ಪಿತೃತ್ವ ಹಕ್ಕು ಮತ್ತು ಅವರ ದೇವದಾಸಿ ಪದ್ಧತಿಗೆ ಒಳಗಾದಂಥ ಮಹಿಳೆಯರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಅವರನ್ನು ತನ್ನನ್ನು ತಾನು ಗುರುತಿಸುವಂಥ ಹಕ್ಕುಗಳನ್ನು ಮತ್ತು ಸರ್ಕಾರದಿಂದ ಅವರಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಈ 2025ರ ಕರ್ನಾಟಕ ದೇವದಾಸಿಯರ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕಾಯ್ದೆ ಇವರಿಗೆ ಕೆಲವು ಹಕ್ಕುಗಳನ್ನು ನೀಡ್ತೈತಿ. ಮುಖ್ಯವಾಗಿ 2025ರಲ್ಲಿ ಜಾರಿಗೆ ಬಂದಂಥ ಯಾವ ದೇವದಾಸಿ ಪದ್ಧತಿಯಿಂದ ಜನಿಸಿರುವಂಥ ಮಕ್ಕಳಿಗೆ ಪಿತೃತ್ವದ ಹಕ್ಕನ್ನು ನೀಡ್ತೈತಿ. ಅಂದರೆ ಪಿತೃತ್ವ ಹಕ್ಕು ಇವನೇ ನನ್ನ ತಂದೆ ಎಂದು ಗುರುತಿಸುವ ಹಕ್ಕನ್ನು ಕಾನೂನುಬದ್ಧವಾಗಿ ಜಾರಿಗೊಳಿಸೈತಿ. ಈ ದೇವದಾಸಿ ಪದ್ಧತಿಯು ಸಮಾಜದಿಂದ ನಿರ್ಮೂಲನೆವಾಗಬೇಕಾದರೆ ಜನರ ಮಾನಸಿಕ ಮತ್ತು ದೈಹಿಕ ಬದಲಾವಣೆಗಳು ಅನಿವಾರ್ಯ. ಆದ್ರೆ ಇದು ನಾವು ಮುಂದುವರಿಸಿಕೊಂಡು ಹೋಗಬೇಕೋ ಇಲ್ಲೋ ಅನ್ನೋದನ್ನು ಪ್ರಶ್ನೆ ನಮಗೆ ನಾವೇ ಹಾಕ್ಕೊಳ್ಬೇಕು. ಅಂದರೆ ಈ ದೇವದಾಸಿ ಪದ್ಧತಿಯಿಂದ ಒಬ್ಬ ಮಹಿಳೆ ತನ್ನ ಸುಖ ಭೋಗಗಳನ್ನು ಕೇವಲ ಯಾವುದೇ ಒಂದು ಒತ್ತಡ ಗುಂಪುಗಳಿಗೆ ಒಳಗಾಗಿ ಅವರ ತಂದೆ ತಾಯಿಗಳ ಮನೋವೇದನೆಗೆ ಒಳಗಾಗಿ ಒಂದು ಮಹಿಳೆಯ ಹಕ್ಕುಗಳನ್ನು ಕಸಿದುಕೊಳ್ಳುತ್ತೇವೆ ನಾವು. ಇದರಿಂದ ನಾವು ಈ ವ್ಯವಸ್ಥೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತಾ ಸಮಾಜದ ಮೇಲೆ ಅನ್ನೋದ್ರ ಬಗ್ಗೆ ನಮ್ಮ ಅರಿವು ಇರಲೇಬೇಕು. ಇಲ್ಲದಿದ್ದರೆ ಸರ್ಕಾರಗಳು ಕಾಲಕ್ರಮೇಣ ಬಂದಂಥ ಸರ್ಕಾರಗಳು ಇದನ್ನು ನಿಷೇಧ ಮಾಡೇ ಮಾಡ್ತಾವೆ. ಅಂದ್ರೆ ಇದರಿಂದ ಆಗುವಂಥ ಸಮಸ್ಯೆಗಳನ್ನು ಅರಿತುಕೊಂಡು ಕೆಲವು ಕಾಯ್ದೆಗಳನ್ನು ತರತಾವು. ಒಂದು ಘಟನೆ ನಡೀತೈತಿ. ಒಂದು ಘಟನೆ 1986ರಲ್ಲಿ ಒಂದು ಘಟನೆ ನಡೀತೈತಿ. ಯಾವ ಘಟನೆ ಅಂದ್ರೆ ಆದರೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಮುಖ್ಯವಾಗಿ ಮಹಿಳೆಯರು ಅರಬೆತ್ತಲೆ ಸೇವೆ ಅಂದರೆ ದೇವರಿಗೆ ನಾವು ಯಾವುದೇ ವ್ಯವಸ್ಥೆಗೊಳಿಸಿಕೊಂಡು ದೇವರಿಗೆ ನಾವು ಸಮರ್ಪಿತರಂತಂದು ಅರಬೆತ್ತಲೆ ಸೇವೆಯನ್ನು ಮಾಡ್ತಾರೆ. ಆದರೆ ಈ ಚಂದ್ರಗುತ್ತಿ ಏನು ಒಂದು ಸೇವೆ ಇರ್ತದಲ್ಲ, ಆ ಸೇವೆಯಿಂದ ಸರ್ಕಾರಗಳು ಅಂದರೆ ಇಲ್ಲಿ ಕೆಲವು ಒತ್ತಡ ಗುಂಪುಗಳು ಬರ್ತಾವೆ. DSS ಅಂದ್ರೆ ವಿಚಾರವಂತಿಕೆ ಏನು ದಲಿತ ಸಾಹಿತಿಗಳು ಬರ್ತಾರೆ. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಮತ್ತು ದೇವನೂರು ಮಹಾದೇವ್ ಅವರು ಮತ್ತು ಇಲ್ಲಿ DSS ಏನು ದಲಿತ ಸಂಘರ್ಷ ಸಮಿತಿ ಅಂತ ಬರ್ತದಲ್ಲ 1986ರಾಗ ಈ ಅರಬೆತ್ತಲೆ ಸೇವೆ ಈ ಧಾರ್ಮಿಕ ಒತ್ತಡ ಗುಂಪುಗಳಿಂದ ತನ್ನ ಕಟುಬದ್ಧ ಸಂಪ್ರದಾಯಗಳನ್ನು ಪಾಲಿಸಲೇಬೇಕೆಂಬ ಹಠವಾದಿ ಹಿಡಿದಂಥ ಏನು ಒಂದು ಪಟ್ಟುಭದ್ರ ಹಿತಾಸಕ್ತಿಗಳಿರ್ತಾವಲ್ಲ ಅವುಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕಂತಂದು 1986 ಮಾರ್ಚ್ 19ರಂದು ಈ ಸೇವೆ ಅಲ್ಲಿ ನಿಷೇಧವಾಗ್ತದೆ. ಅಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಮತ್ತು ಗುಂಡಿನಾಗ ಅಂದರೆ ಅಲ್ಲಿ ಮಾಡಬೇಕನ್ನೋ ಒಂದು ಗುಂಪು, ಮಾಡಬಾರ್ದು ಅನ್ನೋದು ಒಂದು ಗುಂಪು. ಈ ಗುಂಪುಗಳ ನಡುವೆ ಗ್ರ್ಯಾಶ್ ಆದಾಗ ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗ್ತದೆ. ಪೊಲೀಸರನ್ನು ವ್ಯವಸ್ಥೆಗೊಳಿಸ್ತಾರೆ. ಅಂದರೆ ಅಲ್ಲಿ ಯಾವ ರೀತಿಯಾದ ಘಟನೆ ನಡೀತೈತೆ ಅನ್ನೋದ್ರ ಬಗ್ಗೆ ನಾವು ಒಂದು ಥರ ನೋಡಬೇಕು. ಇಲ್ಲಿ ಅವರನ್ನು ವಿವಸ್ತ್ರಗೊಳಿಸಿ ಹೊಡೆದು ಅವರನ್ನು ಮಾನಹಾನಿ ಮತ್ತು ದೈಹಿಕವಾಗಿ ಹಲ್ಲೆಗೊಳಗಾಗಿಸ್ತಾರೆ. ಆ ಥರವಾಗಿ ಸಂಘರ್ಷ ಪ್ರಾರಂಭವಾಗಿದ್ದು ಸರ್ಕಾರ ಮಟ್ಟಗಳಲ್ಲಿ ಅಂದಿನ ಸರ್ಕಾರಗಳು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರಗಳನ್ನು ಪ್ರಶ್ನಿಸುವಂಥ ವಿರೋಧ ಪಕ್ಷ ಅಂದ್ರೆ ಜನತಾ ಪಾರ್ಟಿ ಅವಾಗ ಅಸ್ತಿತ್ವಕ್ಕೆ ಬಂದಿರ್ತೈತಿ. ಜನತಾ ಪಾರ್ಟಿಯಲ್ಲಿರುವಂಥ ಮುಖ್ಯಮಂತ್ರಿ ಆಗಿರುವಂಥ ರಾಮಕೃಷ್ಣ ಹೆಗಡೆ ಅವರನ್ನು ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಆದಂಥ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ತುಂಬ ಭಾಳ ಒತ್ತಡವಾಗಿ ಹೇರ್ತಾರೆ. ಈ ಕಾಯ್ದೆಯನ್ನು ನಿಷೇಧ ಮಾಡಲೇಬೇಕು. ಅದರ ಸಂಬಂಧ ಕೆಲವು ಆ್ಯಕ್ಟ್ಗಳನ್ನು ತರ್ತಾರೆ. ಮೂಢನಂಬಿಕೆ ನಿಷೇಧ ಕಾಯ್ದೆ, ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆಯನ್ನು ತರ್ತಾರೆ.
ಇದರ ಅಡಿಯಲ್ಲಿ ಈ ಚಂದ್ರಗುತ್ತಿ ಬೆತ್ತಲೆ ಸೇವೆಯನ್ನು ಸೇರಿಸ್ತಾರೆ. ಈ ಚಂದ್ರಗುತ್ತಿ ಬೆತ್ತಲೆ ಸೇವೆಯಿಂದ ಮಹಿಳೆಯರ ಹಕ್ಕುಗಳನ್ನು ಕಸಿದುಕೊಳ್ತಾರೆ, ಯಾವುದೋ ಒಂದು ಸಂಪ್ರದಾಯಬದ್ಧವಾಗಿ. ಆದರೆ ಇಲ್ಲಿ ಮುಖ್ಯವಾಗಿ ಚಂದ್ರಗುತ್ತಿ ಏನು ಅರೆಬೆತ್ತಲೆ ಸೇವೆ ಇಲ್ಲಿ ನಿಷೇಧವಾಗಬೇಕೋ ಬೇಡೋ ಅನ್ನೋದ್ರ ಡಿಸೈಡ್ ಮಾಡೋದು ಇಲ್ಲಿ ಕೆಲವೊಂದು ಧಾರ್ಮಿಕ ಸಂಪ್ರದಾಯಗಳಿಗೆ ಬದ್ಧವಾಗಿರುವಂಥ ಒಂದು ಸಮುದಾಯವಾದರೆ, ಮತ್ತು ವಾಣಿಜ್ಯೀಕರಣಕ್ಕಾಗಿ ಏನು ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಹೊಂದಿರುವಂಥ ಸಮುದಾಯಗಳು, ಅಂದ್ರೆ ವ್ಯಾಪಾರೀಕರಣ ಹೊಂದಬೇಕು ನಾವು ಮುಂದೆ ಅಂತಂದು ಒಂದು ಸಮುದಾಯ ಆದರೆ, ಸಂಪ್ರದಾಯಕ್ಕೆ ಧಾರ್ಮಿಕ ಸಂಪ್ರದಾಯಕ್ಕೆ ಒತ್ತು ನೀಡುವಂಥ ಸಮುದಾಯ ಮತ್ತು ವ್ಯಾಪಾರೀಕರಣಕ್ಕೆ ಒತ್ತು ನೀಡುವಂಥ ಸಮುದಾಯಗಳು, ಎರಡೂ ಸಮುದಾಯಗಳು ಬಲವಂತವಾಗಿ ಇಲ್ಲಿ ಒಂದು ಪೈಪೋಟಿ ನಡೀತೈತಿ. ಇದು ನಾವು ಮಾಡಲೇಬೇಕು, ಇದು ನಮ್ಮ ಹಿರಿಯರ್ಲಿದ್ದ ಮಾಡ್ಕೊತ ಬಂದಾರ ಈ ಸಂಪ್ರದಾಯ ಅನ್ನೋದು ಒಂದು ಸಮುದಾಯ ರೆಪ್ರೆಸೆಂಟ್ ಮಾಡಿದ್ರೆ, ಇನ್ನೊಂದು ಸಮುದಾಯ ಇಲ್ಲಿ ಬರುವಂಥ ಆಕರ್ಷಣೆ ದೇಶ ವಿದೇಶಗಳಲ್ಲಿ ಈ ಸಂಪ್ರದಾಯ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಅಂದರೆ ಇಲ್ಲಿ ಬೆತ್ತಲೆ ಸೇವೆ ಅಂದಗನೇ ಒಂದು ಯಾವುದೋ ಒಂದು ಕಾಮಪ್ರಚೋದಿತ ವಸ್ತುವಾಗಿಯೇ ಬೆಳವಣಿಗೆ ಹೊಂದಿತ್ತು. ಇಲ್ಲಿ ಕೆಲವು ದಂಧೆಕೋರರು ಬರ್ತಿದ್ರು. ದಂಧೆಕೋರರು ಅಂದರೆ ಮಾನವ ಕಳ್ಳ ಸಾಗಾಣಿಕೆ ವ್ಯಾಪಾರಸ್ಥರು, ಅವರನ್ನು ಅಟ್ರ್ಯಾಕ್ಷನ್ ಮಾಡ್ಕೊಳ್ಳೋದು, ಅವ್ರನ್ನ ಗುರುತಿಸೋದು, ಅವರನ್ನು ಗುರುತಿಸಿ ಅವರಿಗೆ ಆಮಿಷಗಳನ್ನು ಒಡ್ಡೋದು. ಇದರಿಂದ ಅವರನ್ನು ಕರ್ಕೊಂಡೋಗಿ ಎಲ್ಲೋ ದುಬೈ, ಮುಂಬೈ ಅಂಥ ಪ್ರದೇಶಗಳಿಗೆ ಅಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸುವಂಥ ನಗರಗಳಿಗೆ ಅವರನ್ನು ಅಲ್ಲಿ ಮಾರಿ ಬರೋದು. ಬೇರೆ ದೇಶಗಳಿಂದ ಬರ್ತಿದ್ರು, ಬೇರೆ ರಾಜ್ಯಗಳಿಂದ ಇಲ್ಲಿ ನೋಡಬೇಕು, ಇಲ್ಲಿ ಸಂಪ್ರದಾಯ ಬೆತ್ತಲೆ ಸೇವೆಯನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಜನರು ಬರ್ತಿದ್ದರು. ಅವರಿಂದ ಆರ್ಥಿಕ ಅಭಿವೃದ್ಧಿ ಹೊಂದಬೋದು ಅನ್ನೋ ಒಂದು ಗುಂಪಾದ್ರೆ, ಧಾರ್ಮಿಕ ಸಂಪ್ರದಾಯ ಈ ಸಂಪ್ರದಾಯ ನಮ್ಮದು ಪಾಲಿಸ್ಕೊಂಡು ಹಿಂದಿಲಿದ್ದ ಬಂದಂಥ ಸಂಪ್ರದಾಯ ನೀವು ಹೆಂಗೆ ಮುರಿತೀರಿ ಅನ್ನುವಂಥ ಸಂಪ್ರದಾಯವನ್ನು ಪಾಲಿಸುವಂಥ ಒಂದು ಸಮುದಾಯ. ಈ ಸಮುದಾಯಗಳಲ್ಲಿ ಕೆತ್ತಾಟ ಆಯಿತು, ಹದ್ದಾಟ ಆಯಿತು. ಆಮೇಲೆ ಇದನ್ನು ವಿರೋಧ ಮಾಡಬೇಕನ್ನೋ ಒಂದು ಸಂಪ್ರದಾಯ DSS ಅಂತ ಸಂಘ ದಲಿತ ಸಂಘರ್ಷ ಸಮಿತಿ. ಮತ್ತು ಆಗಷ್ಟೇ ಹುಟ್ಟಿದಂಥ DSS ಒಂದು ರಾಜಕೀಯ ಒತ್ತಡ ಗುಂಪಾಗಿ ಬೆಳೀಲಿಕ್ಕೆ ಮುಖ್ಯ ಕಾರಣನ ಇದಾಗ್ಬೋದು. ಇದೇನದು ಅರೆಬೆತ್ತಲೆ ಸೇವೆ 1986ರಲ್ಲಿ ನಡೆದಂಥ ಅರೆಬೆತ್ತಲೆ ಸೇವೆಯಿಂದ DSS ಅತ್ಯಂತ ಕರ್ನಾಟಕ ಪ್ರಭಾವಿ ಒತ್ತಡ ಗುಂಪಾಗಿ ಬೆಳೀಲಿಕ್ಕೆ ಕಾರಣ ಆಯಿತು. ಇದರಿಂದ ದಲಿತರ ಮೇಲೆ ಆಗುವಂಥ ಶೋಷಣೆಗಳ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಒಂದು ಸಮಿತಿ ಹುಟ್ಟುಕೊಳ್ತು ಅನ್ನೋ ಕಾರಣಕ್ಕೆ ಮುಖ್ಯವಾಗಿ ಕಾರಣ ಇದೆ DSS ಅನ್ನೋದು. ಥರ ಬೆಳವಣಿಗೆ ಹೊಂದಿತು. ಅದರ ವಿರೋಧ ಪಕ್ಷವಾಗಿ ಬಂಗಾರಪ್ಪನವರು ಸರ್ಕಾರವನ್ನು ಟೀಕೆ ಮಾಡಿದ್ರೆ, ಆಡಳಿತ ಪಕ್ಷದವರಾದಂಥ ರಾಮಕೃಷ್ಣ ಹೆಗಡೆ ಅವರು ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲೇಬೇಕು ಅಂತಂದು ಅಂದಿನ ಅವರ ನಡೆದಂಥ ಘಟನೆಗಳೇ ಮುಖ್ಯ ಕಾರಣ ಆಗ್ತವೆ. ಕೇವಲ ದೇವದಾಸಿ ಪದ್ಧತಿ ನಿರ್ಮೂಲನೆ, ನಿಜವಾದ ದೇವದಾಸಿ ಪದ್ಧತಿ ನಿರ್ಮೂಲನೆ ಅಂದ್ರೆ ಪ್ರತಿಯೊಂದು ಗೌರವ ಪ್ರತಿಯೊಬ್ಬರಿಗೂ ನಿಜವಾದ ದೇವದಾಸಿ ಪದ್ಧತಿ ನಿರ್ಮೂಲನೆ ಏನಂದ್ರೆ ಪ್ರತಿಯೊಬ್ಬ ಮಹಿಳೆಗೂ ಗೌರವ, ಸಮಾನತೆ, ಸುರಕ್ಷತೆ, ಸ್ವಾತಂತ್ರ್ಯ ಮತ್ತು ಜೀವನೋಪಾಯಗಳನ್ನು ನೀಡುವುದನ್ನು, ಇದು ಏನು ಅವರಿಗೆ ನೀಡುವುದನ್ನು ನಿಜವಾದ ದೇವದಾಸಿ ಪದ್ಧತಿ ನಿರ್ಮೂಲನೆ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಇಂದಿನ ಸರ್ಕಾರಗಳು ಮಾಡ್ತಾವೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚಿಂತಿಸಬೇಕು. ಆದರೆ ಇನ್ನೂವರೆಗೂ ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಕೆಲವು ಇನ್ನೂ ವಂಚಿತರಾದಾರ. ಅವ್ರ ಬಗ್ಗೆ ಸರ್ಕಾರಗಳು ಸ್ವಲ್ಪ ಗಮನ ಹರಿಸಲಿ. ಅದರಿಂದ ಆಗುವಂಥ ಅವರು ಈ ಪದ್ಧತಿಯಿಂದ ಅವರು ಸಪ್ರೇಟಾಗಿ ಬೇರ್ಪಟ್ಟಾರಂದ್ರೆ ಈ ಪದ್ಧತಿ ನಮ್ಮ ಜನ್ರೇಷನ್ಗೆ ಕೊನೆಯಾಗುತ್ತೆ ಅಂತಂದು ಹೇಳ್ಯಾರಂದ್ರೆ ಬಗ್ಗೆ ನಾವು ಅತಿ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಕಾಳಜಿ ವಹಿಸಿದಾಗನ ಅದ್ರ ಬಗ್ಗೆ ನಾವು ಏನೋ ಒಂದು ನಿರ್ಮೂಲನೆ ಮಾಡಬಹುದು ಅನ್ನೋ ಭಾವನೆಯನ್ನು ಹುಟ್ಟುತ್ತೈತಿ. ಇದೇ ಸಂಪ್ರದಾಯಕ್ಕೆ ನಾವು ಬದ್ಧರಾಗಿರಬೇಕಾದರೆ ಸ್ನೇಹಿತರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಸಮಾಜದಾಗ ಒಳ್ಳೆಯವು ಅದಾವು, ಕೆಟ್ಟವು ಅದಾವು. ಕೆಟ್ಟುದನ್ನು ಬಿಡಬೇಕು, ಒಳ್ಳೆಯದನ್ನು ಅಷ್ಟೇ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಲ್ಲದಿದ್ದರೆ ಅದು ಯಾವ ರೀತಿಯಾದ ಪರಿಣಾಮ ಬೀರುತ್ತಾ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ನಾವು ಯೋಚನೆ ಮಾಡುವುದು ಅಗತ್ಯವಾಗೈತಿ.